Hi, welcome to our YouTube channel Students Learning Center Empowering Minds. ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಸರಣಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಕಳೆದ ಕ್ಲಾಸಸ್ ಅಲ್ಲಿ ನಾವು ನಂಬರ್ ಸಿಸ್ಟಮ್, ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ, ಯೂನಿಟ್ ಡಿಜಿಟ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಡಿವಿಸಿಬಿಲಿಟಿ ರೂಲ್, ಈ ಎಲ್ಲಾ ಪಾಠಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. ಯಾರಾದರೂ ಆ ಪಾಠಗಳನ್ನ ಆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂತ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಐ ಬಟನ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿದ್ದೀವಿ. ಟಚ್ ಮಾಡಿ ವಿಡಿಯೋಸ್ ಅನ್ನ ನೋಡಬಹುದು. ಇವತ್ತಿನ ತರಗತಿಯಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಶಾರ್ಟ್ಕಟ್ ಅಲ್ಲಿ ನಾವು HCF ಮತ್ತೆ LCM ಅಂತ ಹೇಳ್ತೇವೆ. ಮಹತ್ತಮ ಸಾಮಾನ್ಯ ಅಪವರ್ತನ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ, ಇದರಲ್ಲಿ ಶಾರ್ಟ್ಕಟ್ ಅಲ್ಲಿ ಮಾಸ ಮತ್ತು ಲಾಸ ಅಂತ ಹೇಳ್ತೀವಿ. ಈ ಪಾಠದಲ್ಲಿ ಇವತ್ತಿನ ತರಗತಿಯಲ್ಲಿ ನಾನು HCF ತಗೊಂಡಿದ್ದೀನಿ, ಮಾಸ ತಗೊಂಡಿದ್ದೀನಿ. ಅದು ಹೋಗೋಕ್ಕಿಂತ ಮುಂಚೆ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಏನು, ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಏನು, ಅಪವರ್ತನಗಳು ಅಂತ ಅಂದ್ರೆ ಏನು, ಅವಿಭಾಜ್ಯ ಅಪವರ್ತನಗಳು ಅಂತ ಅಂದ್ರೇನು, HCF ಯಾಕೆ ನಾವು ಕಲಿಬೇಕು, HCF ಅಂತ ಅಂದ್ರೆ ಏನು, ಜೊತೆಗೆ ಫ್ರಾಕ್ಷನ್ಸ್ ಕೊಟ್ಟಾಗ HCF ಹೇಗೆ ಮಾಡಬೇಕು, ಪ್ರೊಸೀಜರ್ ಜೊತೆ ಶಾರ್ಟ್ಕಟ್ ಕೊಡ್ತೀನಿ. ಅದೇ ರೀತಿ ನಾವು ರೆಗ್ಯುಲರ್ ನಂಬರ್ಸ್ ಕೊಟ್ಟಾಗ ಯಾವ ತರ ಮಾಡಬೇಕು, ಕೆಲವು ಕಡೆ ಏನು ಮಾಡ್ತಾರೆ, ರಿಮೈಂಡರ್ ಪ್ರೊವೈಡ್ ಮಾಡ್ತಾರೆ. ಎರಡು ನಂಬರ್ ಕೊಟ್ಟು ಹೈಯೆಸ್ಟ್ ಡಿವೈಸರ್ ಯಾವುದು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಅಂತ ಸಮಯದಲ್ಲಿ ಯಾವ ತರ ಮಾಡಬೇಕು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ. ಇದಕ್ಕೆ ನಾವು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಜೊತೆಗೆ GCD ಅಂತಾನು ಹೇಳ್ತೀವಿ. ಇದು ಕೂಡ ನಮಗೆ ನೆನಪಿರಬೇಕು. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತಾನು ಕೂಡ ಇದಕ್ಕೆ ಕರೀತಾರೆ. ಹಾಗಾದ್ರೆ ಫಸ್ಟ್ ನಾವು ಹೋಗ್ತಾ ಇದ್ದೀವಿ ಫ್ಯಾಕ್ಟರ್ ಮತ್ತೆ ಪ್ರೈಮ್ ಫ್ಯಾಕ್ಟರ್ಸ್. ಅದೇ ಕನ್ನಡದಲ್ಲಿ ಹೇಳೋದಾದ್ರೆ ಇದಕ್ಕೆ ನಾವು ಅಪವರ್ತನ ಅಂತ ಹೇಳ್ತೀವಿ. ಅಪವರ್ತನ ಜೊತೆಗೆ ಪ್ರೈಮ್ ಫ್ಯಾಕ್ಟರ್ಸ್ಗೆ ಅವಿಭಾಜ್ಯ ಅಪವರ್ತನ, ಪ್ರೈಮ್ ಫ್ಯಾಕ್ಟರ್ಸ್ಗೆ ಅವಿಭಾಜ್ಯ ಅಪವರ್ತನ ಅಂತ ಹೇಳ್ತೀವಿ. ಅಪವರ್ತನ. ಹಾಗಾದ್ರೆ ಅಪವರ್ತನ ಅಂತ ಅಂದ್ರೆ ಏನು, ಪ್ರೈಮ್ ಫ್ಯಾಕ್ಟರ್ಸ್ ಅವಿಭಾಜ್ಯ ಅಪವರ್ತನ ಅಂತ ಅಂದ್ರೇನು, ವೆರಿ ಸಿಂಪಲ್ ಒಂದು ಎಕ್ಸಾಂಪಲ್ ತಗೊಂತೀನಿ. ಸಾಕಷ್ಟು ಬಾರಿ ಇದೇ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ, ಯಾಕಂದ್ರೆ ತುಂಬಾ ಈಸಿ ಇದೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಕೇಳಿದೆ ಫ್ಯಾಕ್ಟರ್ಸ್ ಆಫ್ 6 ಯಾವುದು, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 6 ಯಾವುದು ಅಂತ ಹೇಳಿ. ಫ್ಯಾಕ್ಟರ್ಸ್ ಅಪವರ್ತನಗಳು ಅಂತ ಅಂದ್ರೆ 6 ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ದೀರಿ. 6 ಎಂಬ ಸಂಖ್ಯೆ ಯಾವ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೋ ಆ ಸಂಖ್ಯೆಗಳಿಗೆ ನಾವು ಅಪವರ್ತನಗಳು, ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. 6 ನೋಡಿ ಯಾವ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ, ಯಾವ ಟೇಬಲ್ ಅಲ್ಲಿ ಡಿವೈಡ್ ಆಗುತ್ತೆ ಇದನ್ನ ನೋಡ್ತಾ ಹೋಗ್ತೀವಲ್ಲ, ಈ ಸಂಖ್ಯೆಗಳಿಗೆ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಎನಿ ನಂಬರ್ ಈಸ್ ಡಿವಿಸಿಬಲ್ ಬೈ 1 ಅಂಡ್ ಇಟ್ಸ್ ಸೆಲ್ಫ್. ಯಾವುದಾದ್ರೂ ಒಂದು ಸಂಖ್ಯೆ ತಗೊಳ್ಳಿ, 1ರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ, ಜೊತೆಗೆ ಅದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ. ಇಲ್ಲಿ 1ರಿಂದ ಭಾಗ ಆಗ್ತಾ ಇದೆ, 2ರಿಂದನೂ ಭಾಗ ಆಗ್ತಾ ಇದೆ. ಭಾಗ ಆಗಬೇಕು, ಡಿವೈಡ್ ಆಗಬೇಕು ಅಂತಂದ್ರೆ ರಿಮೈಂಡರ್ 0 ಉಳಿಬೇಕು ಅಷ್ಟೇ. 1 6 6 0 ಉಳಿತಾ ಇದೆ, 2 3 6 0 ಉಳಿತಾ ಇದೆ. ಅದೇ ರೀತಿ 3 ಇಂದ ಡಿವೈಡ್ ಆಗುತ್ತೆ, 3 2 6 0 ಉಳಿತಾ ಇದೆ. 4 ಇಂದ ಡಿವೈಡ್ ಆಗುತ್ತಾ, ಆಗೋದಿಲ್ಲ. 4 1 4 2 ಉಳಿತಾ ಇದೆ, ಆಗೋದಿಲ್ಲ. 5 ಇಂದ ಆಗ್ತಾ ಇದೆಯಾ, ನೋ. 6 ಇಂದ ಆಗುತ್ತೆ, 6 1 6. ಇಲ್ಲಿ ಏನು ಸಂಖ್ಯೆಗಳು ಬಂದ್ವಲ್ಲ, ಈ ಸಂಖ್ಯೆಗಳಿಗೆ ನಾವು ಇದಾದ್ರೂ ತಗೋಬಹುದು, ಇದಾದ್ರೂ ತಗೋಬಹುದು. ಈ ಸಂಖ್ಯೆಗಳಿಗೆ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ಸ್ ಆಫ್ 6 ಆರ್ 1, 2, 3 and 6. ಇದಕ್ಕೆ ನಾವು 6ರ ಅಪವರ್ತನಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಸರ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಏನು, ಅವಿಭಾಜ್ಯ ಅಪವರ್ತನಗಳು ಅಂತ ಅಂದ್ರೇನು, ಇದೇ 6ನ ನಾವು ಇದರ ಫ್ಯಾಕ್ಟರ್ಸ್ ತೆಗಿಬೇಕಾದ್ರೆ 2 3 6 ಅಂತ ತೆಗಿತೀವಿ, ಮತ್ತೆ ಫರ್ದರ್ ಡಿವೈಡ್ ಆಗೋದಿಲ್ಲ. ಇಲ್ಲಿ ಏನು ನಂಬರ್ಸ್ ಬಂದಿರ್ತವೆ ಇದು ಯಾವಾಗಲೂ ಅವಿಭಾಜ್ಯ ಸಂಖ್ಯೆಗಳೇ ಆಗಿರಬೇಕು. ಅದನ್ನ ಗುಣಿಸಿದಾಗ ಏನು ನಾವು ಕ್ವಶನ್ ತಗೊಂಡಿರ್ತೀವಿ
ಆ ಕ್ವಶನ್ ಬರಬೇಕು. ಅಂಥ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇದು ನಾವು 2 into 3 ಅಂತ ಬರಿತೀವಿ. ಪೇಪರ್ ಫಸ್ಟಲ್ಲಿ ಮ್ಯಾಕ್ಸಿಮಮ್ ಇದೇ ಕೇಳ್ತಾರೆ. ಫ್ಯಾಕ್ಟರ್ಸ್ ನೇರವಾಗಿ ಕೊಡ್ತಾರೆ. 36ರ ಅಪವರ್ತನಗಳು ಎಷ್ಟಿದಾವೆ ಬರೀರಿ ಅಂತ ಹೇಳಿ ಕೊಡ್ತಾರೆ. ಅಷ್ಟೇ ಸಿಂಪಲ್ ಪ್ರಶ್ನೆ. ಆದರೆ ಪೇಪರ್ 2 ಅಲ್ಲಿ HCF ಕೇಳ್ತಾರೆ. ಅದರಲ್ಲೂ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಕೇಳ್ತಾರೆ. ಯಾವ ಥರ ಅಂತ ನಾನು ಇವತ್ತು ಮಾಡಿಸ್ತಾ ಹೋಗ್ತೀನಿ. ಇಲ್ಲಿ ಗೊತ್ತಾಯಿತು ನನಗೆ, ಫ್ಯಾಕ್ಟರ್ ಗೊತ್ತಾಯಿತು, ಪ್ರೈಮ್ ಫ್ಯಾಕ್ಟರ್ ಗೊತ್ತಾಯಿತು. ಹಾಗಾದರೆ ಫ್ಯಾಕ್ಟರ್ ಆಯಿತು. ಕಾಮನ್ ಅಂತ ಅಂದರೆ ವರ್ಡಿನ ಮೀನಿಂಗ್ ಏನು? ಇಲ್ಲಿ ನೋಡಿ, ಸಾಮಾನ್ಯ ಅಂತ ಇದೆ. ಇಲ್ಲ ಒಂದು ನಂಬರ್ ಬರೀತಾ ಇದ್ದೀನಿ. ಇಲ್ಲಿ 6ರ ಅಪವರ್ತನ ಬರೆದೆ. ಅದೇ 8ಗೆ ಬರೀತಾ ಹೋದರೆ ನಾನು 6ರ ಅಪವರ್ತನಗಳು ಸಿಕ್ತು. 8ರ ಅಪವರ್ತನಗಳು 1ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗ್ತಾ ಇದೆ, 4ರಿಂದ ಡಿವೈಡ್ ಆಗ್ತಾ ಇದೆ, 8ರಿಂದ ಆಗ್ತಾ ಇದೆ. ಅದೇ 6 ತಗೊಂಡ್ರೆ 1ರಿಂದ ಭಾಗ ಆಗ್ತಾ ಇದೆ, 2ರಿಂದ ಭಾಗ ಆಗ್ತಾ ಇದೆ, 3ರಿಂದ ಭಾಗ ಆಗ್ತಾ ಇದೆ, 6ರಿಂದ ಭಾಗ ಆಗ್ತಾ ಇದೆ. ಇದು ಫ್ಯಾಕ್ಟರ್ಸ್ ಆಯಿತು. ಕಾಮನ್ ಅಂತ ಅಂದರೆ ಅದರಲ್ಲೂ ಇರಬೇಕು, ಇದರಲ್ಲೂ ಇರಬೇಕು. 2 ಸಂಖ್ಯೆಗಳಲ್ಲಿ ಒಂದು ಕಾಮನ್ ಇದೆ, 2 ಕಾಮನ್ ಇದೆ, ಮತ್ತು ಯಾವುದು ಕಾಮನ್ ಇಲ್ಲ. ನಮಗೆ ವರ್ಡ್ ಮೀನಿಂಗ್ ಸಿಗ್ತಾ ಇದೆ. ಈ ಕಡೆ ಸೈಡಿಂದ ಬಂದ್ವಿ ಸರ್, ಫ್ಯಾಕ್ಟರ್ ಅರ್ಥ ಆಯಿತು. ಜೊತೆಗೆ ಕಾಮನ್ ಅಂತ ಅಂದರೆ ಸಾಮಾನ್ಯವಾಗಿ ಅದರಲ್ಲೂ ಇರಬೇಕು, ಇದರಲ್ಲೂ ಇರಬೇಕು. ಇನ್ನೂ ಒಂದು ವರ್ಡ್ ಇದೆ, ಮಹತ್ತಮ ಅಂತ ಇದೆ, ಹೈಯೆಸ್ಟ್ ಅಂತ ಇದೆ. ಕಾಮನ್ 2 ವರ್ಡ್ ಬಂದಿದ್ದಾವೆ, ಅಂದರೆ 2 ನಂಬರ್ಸ್ ಬಂದಿದ್ದಾವೆ. 1 and 2. 2ರಲ್ಲಿ ಹೈಯೆಸ್ಟ್ ಯಾವುದಿದೆ? SR2 ಇದೆ. ಇದಕ್ಕೆ ನಾವು HCF ಅಂತ ಹೇಳ್ತೀವಿ. ಹಾಗಾದರೆ HCF ಅಂತ ಅಂದರೆ ಏನು? ಬನ್ನಿ ನೋಡೋಣ. HCF ಅಂತ ಅಂದರೆ ಮಾಸ ಅಂತ ಅಂದರೆ ವರ್ಡಲ್ಲೇ ಗೊತ್ತಾಗ್ತಾ ಇದೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ. ಅದು ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ. ಯಾವುದೇ ಒಂದು ಡಿವಿಷನ್ ಪ್ರಾಬ್ಲಮ್ ತಗೊಳ್ಳಿ, ಯಾವುದೇ ಒಂದು ಭಾಗಾಕಾರದ ಒಂದು ಸಮಸ್ಯೆಯನ್ನು ತೆಗೆದುಕೊಳ್ಳಿ. ಇದರಲ್ಲಿ 6, 8, 10 ಅಂತ ಹೇಳಿ 3 ಸಂಖ್ಯೆಗಳನ್ನ ನಿಮಗೆ ಕೊಟ್ಟಿದ್ದೀನಿ. 6, 8, 10ರ ಮಾಸ ಏನಾಗುತ್ತೆ, HCF ಏನಾಗುತ್ತೆ ಅಂತ ಕೇಳಿದಾಗ ನಾವೇನು ಮಾಡ್ತೀವಿ? 2 ಮೆಥಡನ್ನ ಸಾಲ್ವ್ ಮಾಡಬಹುದು. 2 ಮೆಥಡ್ ನಾನು ತೋರಿಸ್ತೀನಿ. ಫಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಏನು ಮೀನಿಂಗ್ ಅಂತ ಅಂದರೆ 6, 8, 10 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಅದು ಗ್ರೇಟೆಸ್ಟ್ ನಂಬರ್ ಆಗಿರಬೇಕು. 1ರಿಂದ 3 ಭಾಗ ಆಗ್ತವೆ, ಅದು ಗ್ರೇಟೆಸ್ಟ್ ನಂಬರ್ ಆಗೋದಿಲ್ಲ. 2ರಿಂದ 3 ಭಾಗ ಆಗ್ತವೆ ನೋಡಿ. 2 3s 6, 2 4s 8, 2 5s 10. ಇದಕ್ಕಿಂತ ಜಾಸ್ತಿ, ಇದಕ್ಕಿಂತ ದೊಡ್ಡ ಸಂಖ್ಯೆ ಆಗ್ತಾ ಇದೆಯಾ ಚೆಕ್ ಮಾಡಬೇಕು. ಆಗ್ತಾ ಇಲ್ಲ. ಹಾಗಾದರೆ ಈ ಹೊರಗಡೆ ಏನು ಸಂಖ್ಯೆ ಬಂದಿದೆ ಇದಕ್ಕೆ ನಾವು HCF ಅಂತ ಹೇಳ್ತೀವಿ. ಇನ್ನೂ ಈಸಿಯಾಗಿ ಅರ್ಥ ಆಗೋಕ್ಕೆ ನಾನು ಇದನ್ನು 2 ಮೆಥಡನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೆಥಡಿಗೆ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳ್ತೀವಿ. ಇನ್ನೊಂದು ಮೆಥಡಿಗೆ ಡಿವಿಷನ್ ಮೆಥಡ್ ಅಂತ ಹೇಳ್ತೀವಿ. ಅದೇ ಕನ್ನಡದಲ್ಲಾದರೆ ಇದಕ್ಕೆ ನಾವು ಅಪವರ್ತನ ವಿಧಾನ ಅಂತ ಹೇಳ್ತೀವಿ. ಇದಕ್ಕೆ ಭಾಗಾಕಾರ ವಿಧಾನ ಅಂತ ಹೇಳ್ತೀವಿ. ಇದು ಗೊತ್ತಿರಬೇಕು, ಇದನ್ನು ಕಲಿಬೇಕು, ಇದು ಅರ್ಥ ಮಾಡ್ಕೊಂಡಿರಬೇಕು, ಇದನ್ನ ಪ್ರಾಬ್ಲಮ್ ಮಾಡಬೇಕು. ಹಾಗಾದರೆ ಫ್ಯಾಕ್ಟರ್ ಮೆಥಡಲ್ಲಿ 6, 8, 10 ಇದೇ ಸಂಖ್ಯೆ ತಗೊತಾ ಇದ್ದೀನಿ. 6, 8, 10, 6, 8, 10 ಫ್ಯಾಕ್ಟರ್ ಬರೆಯ ಜಸ್ಟ್ ಹೇಳಿದೆ ನಾನು. ಯಾವ ಟೇಬಲಲ್ಲಿ ಡಿವೈಡ್ ಆಗುತ್ತೆ ಬರೀರಿ ಅಂತೇಳಿ. 6 1ರಿಂದ ಡಿವೈಡ್ ಆಗುತ್ತೆ ಸರ್, 2, 3 ಮತ್ತು 6ಇಂದ ಮಾತ್ರ ಆಗುತ್ತೆ. 8 1ರಿಂದ ಆಗುತ್ತೆ, 2, 4, 8ಇಂದ ಆಗುತ್ತೆ ನೋಡಿ. 3 ಆಗೋದಿಲ್ಲ, 3 3s 9 ಆಗುತ್ತೆ, 5 ಆಗೋದಿಲ್ಲ, 5 2s 10 ಆಗುತ್ತೆ, 6 2s 12, 6 1s 6. ಹಾಗಾಗಿ ಇಷ್ಟೇ ಆಗುತ್ತೆ. 10 1ರಿಂದ ಡಿವೈಡ್ ಆಗುತ್ತೆ, 2ರಿಂದ ಡಿವೈಡ್ ಆಗುತ್ತೆ, 3 4 ಆಗೋದಿಲ್ಲ, 5ರಿಂದ ಡಿವೈಡ್ ಆಗುತ್ತೆ, ಬಿಟ್ಟರೆ 10ರಿಂದ ಮಾತ್ರ ಡಿವೈಡ್ ಆಗುತ್ತೆ. ಇದು ಫಸ್ಟಿಗೆ ಫ್ಯಾಕ್ಟರ್ಸ್ ಬರೆದೆ. ನಂತರದಲ್ಲಿ ಏನು ಮಾಡಬೇಕು? ಈ ಫ್ಯಾಕ್ಟರ್ಸಿಗೆ ಕಾಮನ್ ಯಾವುದಿದೆ ಬರಿಬೇಕು. ಕಾಮನ್ 1 ಇದೆ ಸರ್, ಕಾಮನ್ 2 ಇದೆ ಸರ್, ಅಷ್ಟೇ. ಅದರಲ್ಲಿ ಹೈಯೆಸ್ಟ್ ಯಾವುದಿದೆ? 2 ಇದೆ. 2 ಈಸ್ ದ HCF. ಇದು ನಮ್ಮ ಫ್ಯಾಕ್ಟರೈಸೇಷನ್ ಮೆಥಡ್. ಅದೇ ಡಿವಿಷನ್ ಮೆಥಡಿಗೆ ಹೋದರೆ ಅದೇ ಪ್ರಶ್ನೆ. 6, 8 ಮತ್ತು 10 3 ಸಂಖ್ಯೆಗಳಿದ್ದಾವೆ. 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಯಾವುದರಿಂದ ಆಗ್ತಾ ಇದೆ ಇಲ್ಲಿ ನೋಡಿ. ಒಂದು ಪ್ರಶ್ನೆಯಲ್ಲಿ
3 ಬರಲಿ 4 ಬರಲಿ HCF ಮಾಡಬೇಕಾದ್ರೆ 3 ಸಂಖ್ಯೆಗಳು ಭಾಗ ಆಗಬೇಕು, 4 ಸಂಖ್ಯೆ ಅಂದರೆ 4 ಸಂಖ್ಯೆಗಳು ಭಾಗ ಆಗಬೇಕು. ಆದರೆ LCM ಅಲ್ಲಿ ಕನಿಷ್ಠ 2 ಸಂಖ್ಯೆ ಭಾಗ ಆದರೆ ನಾವು ಮುಂದೆ ಒರೆಸ್ತಾ ಹೋಗ್ತೀವಿ. ಇಲ್ಲಿ ಹಾಗೆ ಬರೋದಿಲ್ಲ. ಇಲ್ಲಿ 2 ಸಂಖ್ಯೆ ಭಾಗ ಆಗ್ತಾ ಇದೆ, 1 ಸಂಖ್ಯೆ ಆಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ HCF 1 ಆಗಿರುತ್ತೆ. ಪ್ರೈಮ್ ಫ್ಯಾಕ್ಟರ್ಸಿಗೆ ಪ್ರೈಮ್ ನಂಬರ್ಸಿಗೆ HCF ಯಾವಾಗಲೂ 1 ಆಗಿರುತ್ತೆ. ಕೋಪ್ರೈಮ್ ನಂಬರ್ಸ್ ಹೇಳಿದ್ದೀನಿ ನಾನು ಕಳೆದ ಕ್ಲಾಸಲ್ಲಿ, ಯಾವಾಗಲೂ ಕೋಪ್ರೈಮ್ ನಂಬರ್ಸಿನ HCF 1 ಆಗಿರುತ್ತೆ. ಇಲ್ಲಿ 6, 8, 10 2 ಇಂದ ಡಿವೈಡ್ ಆಗ್ತಾ ಇದೆ. 2 3 6, 2 4 8, 2 5 10. ಬಂದಿರುವ ಸಂಖ್ಯೆಗಳು ಒಂದೇ ಟೇಬಲಲ್ಲಿ ಡಿವೈಡ್ ಆಗುತ್ತಾ ನೋಡಬೇಕು, ಡಿವೈಡ್ ಆಗ್ತಾ ಇಲ್ಲ. ಹಾಗಾಗಿ ಇಷ್ಟೇ ಆನ್ಸರ್. HCF is equal to 2. ಇದು ಇನ್ನೊಂದು ರೀತಿಯಲ್ಲೂ ಕೂಡ ಮಾಡ್ತೀರಾ. ಹೇಗೆ ಅಂದರೆ 6 ಡಿವೈಡ್ ಮಾಡಬೇಕು, 8 ಡಿವೈಡ್ ಮಾಡಬೇಕು, 10 ಡಿವೈಡ್ ಮಾಡಬೇಕು, ಸಪ್ರೇಟ್ ಡಿವೈಡ್ ಮಾಡ್ತಾ ಹೋಗಬೇಕು. 2 3 6, 2 4 8. ಇದು ನೋಡಿ ಪ್ರೈಮ್ ಫ್ಯಾಕ್ಟರ್ಸ್ ಆಗೋದಿಲ್ಲ. ಯಾಕೆ ಹೇಳಿ? 4ಗೆ ಫರ್ದರ್ ಡಿವೈಡ್ ಮಾಡಬಹುದು. 4 ಕಾಂಪೋಸಿಟ್ ನಂಬರ್, ನಮಗೆ ಪ್ರೈಮ್ ನಂಬರ್ ಬರಬೇಕು. ಇದು ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಬರಬೇಕು. ಇದು ಫರ್ದರ್ ಡಿವೈಡ್ ಆಗುತ್ತೆ. 2 2 4, ಇಲ್ಲಿ 2 5 10. ಇಲ್ಲಿ ಬರ್ಕೊಳ್ಳೋದು 2 into 3, 2 into 2 into 2, ಇಲ್ಲಿ 2 into 5. 3ರಲ್ಲಿ ಕಾಮನ್ ಯಾವುದಿದೆ ಅಂತ ನೋಡಬೇಕು. 3ರಲ್ಲಿ 2 ಕಾಮನ್ ಇದೆ, ಹಾಗಾಗಿ 2 HCF ಆಗುತ್ತೆ. ಈ 3 ಮೆಥಡ್ ಯಾವ ಮೆಥಡ್ ಮಾಡಿದ್ರೂ ಕೂಡ ಆನ್ಸರ್ ಬರುತ್ತೆ. ನಾವು ಇದು ತುಂಬ ಈಸಿ ಇರೋದ್ರಿಂದ ಇದು ಕಲಿತೀವಿ. ಇದಕ್ಕಿಂತ ಈಸಿ ಮಾಡಬೇಕಲ್ವ? ಶಾರ್ಟ್ ಟ್ರಿಕ್ಸಲ್ಲಿ ಯಾವ ಥರ ಮಾಡ್ತೀವಿ, ನಾನು ಪ್ರಾಬ್ಲಮ್ಸ್ ತಗೊಂಡಾಗ ಶಾರ್ಟ್ ಟ್ರಿಕ್ಸನ್ನು ಹೇಳ್ತಾ ಹೋಗ್ತೀನಿ. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 1, ಕ್ವಶನ್ ನಂಬರ್ 1. ಫೈಂಡ್ ದ HCF ಆಫ್ 12, 24 and 40. ಅದು ಕನ್ನಡದಲ್ಲಿ ಪ್ರಶ್ನೆ ಆದರೆ 12, 24 ಮತ್ತು 40ರ ಮಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಇದನ್ನು ನಾವು ಯಾವ ಮೆಥಡಲ್ಲಾದರೂ ಸಾಲ್ವ್ ಮಾಡಬಹುದು. ನಾನು ಇವಾಗ ಡಿವಿಷನ್ ಮೆಥಡ್ ಮಾಡ್ತಾ ಇದ್ದೀನಿ. 12, 24 ಮತ್ತು 40 ಇದನ್ನು ಡಿವೈಡ್ ಮಾಡ್ತಾ ಹೋಗಿ 3 ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಫಸ್ಟ್ ನೋಡಬೇಕು. ದೊಡ್ಡ ಸಂಖ್ಯೆ ಗೊತ್ತಾಗಿಲ್ಲ ಅಂತಂದರೆ ಚಿಕ್ಕ ಸಂಖ್ಯೆಯಿಂದಲೇ ನೋಡಿ. ಇಲ್ಲಿ ಎಲ್ಲವೂ ಕೂಡ ಈವನ್ ನಂಬರ್ಸ್ ಇದ್ದಾವೆ, 2 ಇಂದ ಡಿವೈಡ್ ಆಗುತ್ತೆ. ನಾನು ನಿಮಗೆ ಡಿವಿಸಿಬಿಲಿಟಿ ರೂಲನ್ನು ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಫಸ್ಟ್ ಆ ವಿಡಿಯೋ ನೋಡಿ, ಕಂಪ್ಲೀಟ್ ಕಲೀರಿ. ನಂತರದಲ್ಲಿ ಈ ವಿಡಿಯೋ ನೋಡಿ, ತುಂಬ ಈಸಿ ಅನಿಸುತ್ತೆ. ಮ್ಯಾಥಮೆಟಿಕ್ಸ್ ಸಾಕಷ್ಟು ಪ್ರಾಬ್ಲಮ್ಗಳು, ಸಾಕಷ್ಟು ವಿಷಯಗಳು ಅದೊಂದು ಕಾನ್ಸೆಪ್ಟ್ ಮೇಲೆ ನಿಂತ್ಕೊಂಡಿದೆ. ಹಾಗಾಗಿ ಆ ವಿಷಯವನ್ನು ಫಸ್ಟ್ ನೋಡಿ. ಇಲ್ಲಿ 12, 24 ಮತ್ತು 40 4ಇಂದ ಹೋಗುತ್ತೆ ಅಂತ ಗೊತ್ತಾದರೆ ನೇರವಾಗಿ ನಾವು 4ಇಂದನೇ ಮಾಡಬಹುದು. ಇಲ್ಲ 2 ಇಂದ ಮಾಡಿದ್ರೆ 2 6 12, 2 1 2, 2 2 4, 2 2 4 ಆಯಿತು, 0 ಆಯಿತು. ಇಲ್ಲಿ ಫರ್ದರ್ 3 ನಂಬರ್ಸು ಕೂಡ ಡಿವೈಡ್ ಆಗುತ್ತೆ. 6, 12 ಮತ್ತು 20 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇದ್ದಾವೆ. ಅದು 2ರಿಂದ, ಹಾಗಾಗಿ ಡಿವೈಡ್ ಮಾಡಬೇಕು, ಇಲ್ಲ ಅಂದರೆ ಮಾಡುವಂತಿಲ್ಲ. 2 3 6, 2 6 12, 2 10 20, 3 6 10 ಬಂತು. 3 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇಲ್ಲ. ಸರ್ 2 ಆಗ್ತಾವಲ್ಲ ಸರ್, 6 ಮತ್ತು 10 ತಗೊಂಡ್ರೆ ತಗೊಬಹುದಾ? ಇಲ್ಲ. 3 ಮತ್ತು 6 ತಗೊಂಡ್ರೆ 3ಇಂದ ಡಿವೈಡ್ ಆಗುತ್ತಲ್ಲ ಸರ್, ತಗೊಳ್ಳುವಂತಿಲ್ಲ. LCM ಅಲ್ಲಿ ತಗೋಬಹುದು, ಲಾಸ ಮಾಡುವಾಗ ತೆಗೆದುಕೊಳ್ಳಬಹುದು. ಇಲ್ಲಿ ಮಾಸ ಮಾಡ್ತಾ ಇದ್ದೀವಿ, HCF ಮಾಡ್ತಾ ಇದ್ದೀವಿ, ಇದು ಬರೋದಿಲ್ಲ. ಜಸ್ಟ್ ಈ ಸೈಡಿಗಿರೋ ನಂಬರ್ಸ್ ಮಾತ್ರ ಬರುತ್ತೆ. 2 into 2, 2 2s are 4. For this question 4 is the right answer. ಅದೇ ರೀತಿ ಪ್ರಶ್ನೆ ಸಂಖ್ಯೆ 2, 36 ಮತ್ತು 84ರ ಮಾಸವನ್ನು ಕಂಡುಹಿಡಿಯಿರಿ. 36 ಬರ್ಕೋಬೇಕು, 84 ಬರ್ಕೋಬೇಕು. 2 2ರಿಂದ ಭಾಗ ಆಗುತ್ತೆ. 2 1 2, 2 1 2, 1 ಉಳಿತು. 2 8 16, 2 4 8, 2 2 4. ನೋಡಿ 18 ಇದೆ ಮತ್ತು 42 ಇದೆ, ಮತ್ತೆ 2 ಇಂದ ಡಿವೈಡ್ ಆಗುತ್ತಲ್ವಾ, 2 ಇಂದನೇ ಡಿವೈಡ್ ಮಾಡಿ. ನನಗೆ 3 ಇಂದ ಗೊತ್ತಿದೆ ಮಾಡಬಹುದು, 6 ಇಂದ ಗೊತ್ತಿದೆ ಮಾಡಬಹುದು. ದೊಡ್ಡ ಸಂಖ್ಯೆ ನಿಮಗೆ ಟೇಬಲ್ಸ್ ಬರ್ತಾ ಇದೆ, ದೊಡ್ಡ ಸಂಖ್ಯೆ ಗೊತ್ತಾಗ್ತಿದೆ ಅಂದರೆ ನಮ್ಮ ಕಂಡೀಷನ್ ಏನು? 2 ಸಂಖ್ಯೆ ಇದೆ, 2 ಸಂಖ್ಯೆ ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. 4 ಸಂಖ್ಯೆ ಇದ್ದರೆ 4 ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗಬೇಕು. ಇಲ್ಲಿ 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. 2 9 18,
2 2 ಝಾ 4, 2 1 ಝಾ 2, 9 ಮತ್ತು 21 3 ಇಂದ ಡಿವೈಡ್ ಆಗುತ್ತೆ, 3 3 ಝಾ 9, 3 7 ಝಾ 21. ಮತ್ತೆ ಫರ್ದರ್ ಡಿವೈಡ್ ಆಗುತ್ತಾ? ಇಲ್ಲ ಸರ್, 3 ಮತ್ತು 7 ಬೇರೆ ಬೇರೆ ಸಂಖ್ಯೆಗಳು, ಒಂದೇ ಸಂಖ್ಯೆಯಿಂದ ಭಾಗ ಆಗಲ್ಲ. ಇದಿಷ್ಟೇ ನಮ್ಮ HCF ಆಗುತ್ತೆ. 2 ಇಂಟು 2 ಇಂಟು 3, 2 2 ಝಾ 4 ಇಂಟು 3, 4 3 ಝಾ 12, 2 2 4 ಆಯಿತು, 4 3 12. ಈ ಪ್ರಶ್ನೆಗೆ 12 ಸರಿ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. The greatest possible length which can be used to measure exactly the length 24 cm, 96 cm and 16 cm. ಇದೆ ಕನ್ನಡದಲ್ಲಿ ಪ್ರಶ್ನೆ ಕೊಟ್ಟರೆ ಅವರು 24 ಸೆಂಟಿಮೀಟರ್, 96 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ಗಳನ್ನು ಅಳೆಯಲು ಉಪಯೋಗಿಸಬಹುದಾದ ಅತಿ ಉದ್ದ ಅಳತೆಗೋಲು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಈ ಪ್ರಶ್ನೆಯಲ್ಲಿ ಗ್ರೇಟೆಸ್ಟ್ ಕೇಳಿದರೆ ಇಲ್ಲಿ HCF ಮಾಡಿ, LCM ಮಾಡಿ, ಮಾಸಾ ಮಾಡಿ, ಲಾಸಾ ಮಾಡಿ ಅಂತೇಳಿ ಎಲ್ಲೂ ಕೇಳಿಲ್ಲ. ಒಂದು ಕೀವರ್ಡ್ ಕೊಟ್ಟಿದ್ದಾರೆ ನಮಗೆ, ಗ್ರೇಟೆಸ್ಟ್ ಅಂತ ಹೇಳಿ. ಅದಕ್ಕೆ ಕನ್ನಡದಲ್ಲಂತ ಆದರೆ ಅತಿ ಉದ್ದ ಅಂತ ಹೇಳಿ ಕೊಡ್ತಾರೆ, ಮ್ಯಾಕ್ಸಿಮಮ್ ಅಂತ ಹೇಳಿ ಕೊಡ್ತಾರೆ, ಗರಿಷ್ಠ ಅಂತ ಕೊಡ್ತಾರೆ. ಆ ವರ್ಡನ್ನ ನೋಡಬೇಕು. ಪ್ರಶ್ನೆಗಳಲ್ಲಿ ನಮಗೆ ಮ್ಯಾಕ್ಸಿಮಮ್ ಅದೊಂದು ಕನ್ಫ್ಯೂಷನ್ ಆಗುತ್ತೆ. HCF ಮಾಡಬೇಕಾ, LCM ಮಾಡಬೇಕಾ, ಏನು ಮಾಡಬೇಕು ಅಂತೇಳಿ. ಈ ಪ್ರಶ್ನೆಗೆ HCF ಮಾಡಬೇಕು. ಇಷ್ಟು ಗೊತ್ತಾದರೆ ಸಾಕಲ್ವಾ? HCF ನೀವೆಲ್ಲರೂ ಕೂಡ ಮಾಡ್ತೀರಾ. 24, 96 ಮತ್ತು 16 LCM ತೆಗಿರಿ. 3 ಕೂಡ 4ರಿಂದ ಸಂಪೂರ್ಣವಾಗಿ ಡಿವೈಡ್ ಆಗ್ತಾ ಇದೆ. ಇಲ್ಲ ಸರ್ 2 ಇಂದ ಮಾಡ್ಕೊತೀವಿ, ಮಾಡಿ, ಈಸಿ. ನೋಡಿ, ಇಲ್ಲಿ ನಿಮಗೆ ಅರ್ಥ ಆದರೆ 3 ಡಿವೈಡ್ ಆದರೆ ಮಾತ್ರ ಮಾಡಬೇಕು. 2 ಆಗ್ತಾ ಇದೆ, 1 ಆಗ್ತಾ ಇಲ್ಲ ಅಂದರೆ ಮಾಡಕ್ಕೆ ಹೋಗಬಾರ್ದು. 2 1 ಝಾ 2, 2 2 ಝಾ 4, 2 4 ಝಾ 8, 2 8 ಝಾ 16, 2 8 ಝಾ 16. ಮತ್ತೆ 3 ನೋಡಿ, 2 12, 48 ಮತ್ತು 8. 3 ಸಂಖ್ಯೆಗಳು 4ರಿಂದ ಡಿವೈಡ್ ಆಗುತ್ತೆ. 4 3 12, 4 1 4, 4 2 8, ಅಂದರೆ 4 1 ಝಾ 4, 4 2 ಝಾ 8, 4 2 ಝಾ 8. 3 12 ಮತ್ತು 2 ಮೂರೂ ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಬೇಕು, 2ನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಇಂಟು 4, 2 4 ಝಾ 8 ಸೆಂಟಿಮೀಟರ್. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನನ್ನ ಹತ್ರ 3 ಮೆಜರ್ಮೆಂಟ್ಸ್ ಇದ್ದಾವೆ. ಇಲ್ಲಿ ಒಂದು 24 ಸೆಂಟಿಮೀಟರ್ ಇದೆ, ಇದು 24 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಇನ್ನೊಂದು 96 ಸೆಂಟಿಮೀಟರ್ ಇದೆ, ಇನ್ನೊಂದು 16 ಸೆಂಟಿಮೀಟರ್ ಇದೆ. 3 ವಾಲ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳಿ. 3 ವಾಲ್ಸಿಗೆ ಗ್ರೇಟೆಸ್ಟ್ ಒಂದು ಸ್ಕೇಲ್ ತಗೋಬೇಕು. ನಾನು ಒಂದು ಸ್ಕೇಲ್ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಮೆಜರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿಗಾಯಿತು, 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 ಇಲ್ಲಿಗಾಯಿತು. ಇಲ್ಲಿ ಫಿನಿಶ್ ಮಾಡಬೇಕಾದ್ರೆ ಇಲ್ಲಿ ನನಗೆ ಸ್ಕೇಲ್ ಕಂಪ್ಲೀಟ್ ಆಗಿ ಫಿನಿಶ್ ಆಗಬೇಕು. ಎಕ್ಸ್ಟ್ರಾ 1 ಇಂಚು ಕೂಡ ಉಳಿಬಾರ್ದು. ಇಲ್ಲೂ ಕೂಡ ಇದೇ ಏನು ಮೆಜರ್ಮೆಂಟ್ ಮಾಡಿದ್ದೀನಿ, ಇಲ್ಲೂ ಕೂಡ ಅದೇ ಮೆಜರ್ಮೆಂಟ್ ಮಾಡ್ತಾ 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 ಹೋಗಬೇಕು. ಇಲ್ಲಿಗೆ ಬಂದು ಕರೆಕ್ಟ್ ಎಂಡ್ ಆಗಬೇಕು. 1 ಇಂಚು ಕೂಡ ಎಕ್ಸ್ಟ್ರಾ ಉಳಿಬಾರ್ದು. ಇಲ್ಲೂ ಕೂಡ 1 ಇಂಚ್ ಎಕ್ಸ್ಟ್ರಾ ಉಳಿಬಾರ್ದು. ಅಂಥ ಸ್ಕೇಲ್ ಯಾವುದು ಅಂತೇಳಿ ಕೇಳಿದ್ದಾರೆ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಈಸಿ. ಇಲ್ಲಿ 3 ಮೆಜರ್ಮೆಂಟ್ ಇದ್ದಾವೆ. ಇವಾಗ ನಾನು ಈ ಬೋರ್ಡ್ನ ಮೆಜರ್ ಮಾಡ್ತಾ ಇದ್ದೀನಿ. ಸ್ಕೇಲ್ ಇಟ್ಕೊಂಡೆ 1 2 3 4 5 ಇಲ್ಲಿಗೆ ಫಿನಿಶ್ ಆಗಬೇಕು, ಸ್ವಲ್ಪನೂ ಮೇಲೆ ಹೋಗಬಾರ್ದು. ಹಾಗಾಗಿ ಕೇಳಿದರೆ ಕನ್ಫ್ಯೂಷನ್ ಆಗೋದು ಬೇಡ. ಈ ಥರ ಪ್ರಶ್ನೆಗಳು ಬಂದರೆ ನಾವು HCF ಮಾಡಬೇಕು. ಈ ಪ್ರಶ್ನೆಗೆ ಸರಿ ಉತ್ತರ 8 ಸೆಂಟಿಮೀಟರ್. ಬೇಕಾದರೆ 8 8 8 ಮಾಡಿ ಫಿನಿಶ್ ಆಗುತ್ತೆ, 8 8 8 ಮಾಡಿ ಫಿನಿಶ್ ಆಗುತ್ತೆ, 8 8 ಮಾಡಿ ಫಿನಿಶ್ ಆಗುತ್ತೆ. ಸ್ಕೇಲಲ್ಲಿ 1 ಇಂಚು ಕೂಡ ಉಳಿಯೋದಿಲ್ಲ. ಫಾರ್ ದಿಸ್ ಕ್ವಶನ್ 8 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ವಾಟ್ ವಿಲ್ ಬಿ ದ ಲಾರ್ಜೆಸ್ಟ್ ನಂಬರ್ ದಟ್ ಡಿವೈಡ್ಸ್ 123 and 243 ಲಿವಿಂಗ್ 3 ಆಸ್ ಎ ರಿಮೈಂಡರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಶೇಷ 3 ಉಳಿಯುವಂತೆ 123 ಮತ್ತು 243 ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. LCM ಮಾಡಿ ಅಂತ ಕೊಟ್ಟಿಲ್ಲ, HCF ಮಾಡಿ ಅಂತ ಕೊಟ್ಟಿಲ್ಲ. ನಮಗೆ ಗೊತ್ತಾಗಬೇಕು ಅತಿ ದೊಡ್ಡ ಸಂಖ್ಯೆ ಅಂತ ಕೊಡ್ತಾರೆ, ಇದಕ್ಕೆ ಲಾರ್ಜೆಸ್ಟ್ ನಂಬರ್ ಅಂತ ಕೊಡ್ತಾರೆ. HCF ಮಾಡಬೇಕು ಅಂತೇಳಿ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಇಲ್ಲಿ 123 ಅಂತ ಕೊಟ್ಟಿದ್ದಾರೆ, 243
ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಒಂದು ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ಇಲ್ಲೂ ಕೂಡ 3 ರಿಮೈಂಡರ್, ಇಲ್ಲೂ ಕೂಡ 3 ರಿಮೈಂಡರ್ ಬರಬೇಕು ಅಂತ ಹೇಳಿದರೆ ಬೈ ಆಪ್ಷನ್ಸ್ ಕೂಡ ಮಾಡಬಹುದು. ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಹೊರಗಡೆ ಸಂಖ್ಯೆ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ ನಾವು HCF ಮಾಡಬೇಕು. ಅದೇ ಒಳಗಡೆ ಸಂಖ್ಯೆ ಕೇಳ್ತಾ ಇದ್ದಾರೆ ಅಂತಂದ್ರೆ LCM ಮಾಡಬೇಕು. ಜೊತೆಗೆ ಫ್ರಾಕ್ಷನ್ಸಿಗೂ ಬರುತ್ತೆ. ಫ್ರಾಕ್ಷನ್ HCF ಹೇಗೆ ಮಾಡಬೇಕು, ಫ್ರಾಕ್ಷನ್ LCM ಹೇಗೆ ಮಾಡಬೇಕು, ಎರಡರ ಮಧ್ಯೆ ರಿಲೇಷನ್ ಏನಿದೆ ಅಂತೇಳಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ LCM ಕೊಡ್ತೀನಿ. ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ LCM ಮತ್ತು HCF ಎರಡು ಮಿಕ್ಸಪ್ ಮಾಡಿ ಯಾವ ರೀತಿ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತೇಳಿ ಮಾಡಿಸ್ತಾ ಹೋಗ್ತೀನಿ. ಇಲ್ಲಿ ಅರ್ಥ ಆಯಿತು ಅಂತ ಅನ್ಕೊಂತೀನಿ. 123 ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡಿದ್ರೆ ನನಗೆ ರಿಮೈಂಡರ್ 3 ಉಳಿಯುತ್ತೆ. ಸಾಕಷ್ಟು ಸಂಖ್ಯೆಗಳಿಂದ ಮಾಡಿದ್ರೆ 3 ಉಳಿಯುತ್ತೆ. ಆದರೆ ಇಲ್ಲಿ ಯಾವ ಸಂಖ್ಯೆ ತಗೊಂಡಿರ್ತೀನೋ ಇಲ್ಲೂ ಕೂಡ ಅದೇ ಸಂಖ್ಯೆ ತಗೋಬೇಕು. ಇಲ್ಲೂ ಕೂಡ 3 ರಿಮೈಂಡ್ರೇ ಉಳಿಬೇಕು. ಇದಕ್ಕೆ ಯಾವ ಥರ ಮಾಡಬೇಕು, HCF ಮಾಡುವಾಗ ಮಾಸಾ ಮಾಡುವಾಗ ಕೊಟ್ಟಿರುವ ಸಂಖ್ಯೆ ಬರ್ಕೋಬೇಕು. ಕೊಟ್ಟಿರುವ ಸಂಖ್ಯೆಯಲ್ಲಿ ಶೇಷ ಏನು ಕೊಟ್ಟಿದ್ದಾರೆ ಅದನ್ನು ಮೈನಸ್ ಮಾಡಬೇಕು. ಆದರೆ LCM ಅಲ್ಲಿ ಲಾಸ್ಟ್ಗೆ ಪ್ಲಸ್ ಮಾಡಬೇಕಾಗುತ್ತೆ. LCM HCF ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಾಗಾಗಿ ಓನ್ಲಿ HCF ತಗೊಂಡಿದ್ದೀನಿ ಇವತ್ತಿನ ತರಗತಿಯಲ್ಲಿ. ನೆಕ್ಸ್ಟ್ ಓನ್ಲಿ LCM ತಗೊಂತೀನಿ. LCM ಅಲ್ಲಿ ರಿಮೈಂಡರ್ ಕೇಳಿದಾಗ LCM ಅಂತ ಹೇಗೆ ಗೊತ್ತಾಗುತ್ತೆ, HCF ಅಂತ ಹೇಗೆ ಗೊತ್ತಾಗುತ್ತೆ? ಅತಿ ದೊಡ್ಡ ಲಾರ್ಜೆಸ್ಟ್ ಅಂತ ಬಂದರೆ ನಾವು HCF ಮಾಡಬೇಕು. HCF ಅಲ್ಲಿ ಮೊದಲು ಮೈನಸ್ ಮಾಡ್ಕೊಳ್ಳಿ. 123 ಮೈನಸ್ 3 120 ಆಯಿತು. 343 ಮೈನಸ್ 3 240 ಆಯಿತು. ನಂತರದಲ್ಲಿ ಎರಡಕ್ಕೆ ಲಾಸ ತೆಗಿರಿ. ವೆರಿ ಸಿಂಪಲ್. 120 240 LCM ತೆಗಿತಾ ಇದ್ದೀನಿ. ಕೊನೆಯಲ್ಲಿ ಎರಡು ಕಡೆ 0 ಇದೆ. ಹಾಗಾದರೆ 2 10 ಡಿವೈಡ್ ಆಗುತ್ತೆ. 12 10s 120, 10 24s 240. ಒಂದು 0 ಬಿಟ್ಟು ಬರೆದೆ. 12 ಮತ್ತು 24 ಮತ್ತೆ 12 ಡಿವೈಡ್ ಆಗುತ್ತೆ. 12 1s 12, 12 2s 24. 1 ಮತ್ತು 2 ಯಾವುದೇ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ. ಹಾಗಾಗಿ 12 into 10 ಮಲ್ಟಿಪ್ಲಿಕೇಶನ್ ಮಾಡಬೇಕು. 12 10s 120, 12 10 120. ಬೇಕಾದರೆ ಕ್ರಾಸ್ ಚೆಕ್ ಮಾಡಬಹುದು. 120ರಿಂದ ನೀವು ಇಲ್ಲಿ ಭಾಗಿಸಿದಾಗ ಡಿವೈಡ್ ಮಾಡಿದಾಗ 121s 120. ಇಲ್ಲಿ 23ಯಲ್ಲಿ 20 ಹೋದರೆ 3 ರಿಮೈಂಡರ್ ಉಳಿತಾ. ಅದೇ ರೀತಿ 122s 240. ಇಲ್ಲಿ 243ಯಲ್ಲಿ 240 ಹೋದರೆ 3 ಉಳಿತಾ. ಎಸ್, ಹಾಗಾದರೆ ನಾವು ಮಾಡಿರೋ ಉತ್ತರ 120 ಸರಿಯಾಗುತ್ತೆ. ಫಾರ್ ದಿಸ್ ಕ್ವಶನ್ 120 is the right answer. Next question. Question number 5. What will be the largest number that divides 77 and 99, leaving remainder 5 and 3 respectively ಅಂತ ಕೊಟ್ಟಿದ್ದಾರೆ. ಶೇಷ 5 ಮತ್ತು 3 ಉಳಿಯುವಂತೆ 77 ಮತ್ತು 99 ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಅವಾಗಲೇ ನಮಗೆ ಎರಡೂ ಕೇಸಲ್ಲಿ ಸೇಮ್ ರಿಮೈಂಡರ್ ಸಿಗ್ತಾ ಇತ್ತು. ಮೈನಸ್ ಮಾಡ್ತಾ ಇದ್ವಿ. ಇದು ಕೂಡ ಸೇಮ್ ಟು ಸೇಮೇ. ಆದರೆ ರಿಮೈಂಡರ್ ಚೇಂಜ್ ಕೊಟ್ಟಿದ್ದಾರೆ. 77 99 ನೋಡಿದ ತಕ್ಷಣನೇ ನಮ್ಮ ಮಕ್ಕಳು ಏನು ಮಾಡ್ತಾರೆ, ನೇರವಾಗಿ 11 ಹೋಗುತ್ತೆ ಅಂತೇಳಿ ಡಿವೈಡ್ ಮಾಡ್ತಾರೆ. ನಿಮಗೆ ಆ ಥರ ಮಾಡಬೇಕು ಅಂತ ಅಂದೆ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಮಿಸ್ ಮಾಡ್ಕೋಬಾರ್ದು. ಇಲ್ಲಿ 5 ಉಳಿತಾ ಇದೆ, ಇದರಲ್ಲಿ 3 ಉಳಿತಾ ಇದೆ. ಮೈನಸ್ ಮಾಡಿ 77ನಲ್ಲಿ 5 ಮೈನಸ್ ಮಾಡಿದಾಗ 72 ಆಯಿತು. 99ನಲ್ಲಿ 3 ಮೈನಸ್ ಮಾಡಿದಾಗ 96 ಆಯಿತು. ಈಗ 72 ಮತ್ತು 96ಗೆ ಲಾಸ ತೆಗಿಬೇಕು, HCF ತೆಗಿಬೇಕು. ಇಲ್ಲಿ ಮೈನಸ್ ಮಾಡದೆ ನೀವು ತೆಗೆದ್ರೆ ಆನ್ಸರ್ ತಪ್ಪಾಗುತ್ತೆ. ಯಾಕಂದ್ರೆ ರಿಮೈಂಡರ್ ಕೇಳಿದಾರಲ್ವಾ, ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ನಮಗೆ ಗೊತ್ತಾದರೆ ಓಕೆ. ಎರಡು ಈವನ್ ನಂಬರ್ ಇದೆ ಅಂತ ಅಂದರೆ, ಗೊತ್ತಾಗಿಲ್ಲ ಅಂದರೆ 2 ಇಂದ ಡಿವೈಡ್ ಮಾಡಿ. 2 3s 6, 1 ಉಳಿತು. 2 6s 12 ಆಯಿತು. 2 4s 8, 2 8s 16. ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ. 2 1s 2, 2 8s 16,
2 2s 4, 2 4s 8, 18 ಮತ್ತೆ 24 ಮತ್ತೆ 2 ಇಂದ ಮಾಡಕ್ಕೆ ಹೋಗಬೇಡಿ, ಈಸಿ ಇದೆ ಅಲ್ವಾ. 6 ಇಂದ ಡಿವೈಡ್ ಆಗುತ್ತಲ್ವಾ, 6 ಇಂದ ಡಿವೈಡ್ ಮಾಡಿ. 6 3s 18, 6 4s 24, 3 ಮತ್ತೆ 4 ಒಂದೇ ಟೇಬಲ್ ಡಿವೈಡ್ ಆಗೋದಿಲ್ಲ, ಹಾಗಾಗಿ ಇಷ್ಟನ್ನೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 ಇಂಟು 2 ಇಂಟು 6, 2 2s 4 ಇಂಟು 6, 4 6 24 ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿ ಉತ್ತರ 24 ಆಗುತ್ತೆ. ಡೌಟ್ ಇದೆಯಾ? ಚೆಕ್ ಮಾಡ್ಕೊಳ್ಳಿ. 77ನ್ನ 24ಇಂದ ಡಿವೈಡ್ ಮಾಡಿ, 99ನ್ನ 24ಇಂದ ಡಿವೈಡ್ ಮಾಡಿ. ಎರಡು ಕೇಸಲ್ಲಿ, ಫಸ್ಟ್ ಕೇಸಲ್ಲಿ ನಮಗೆ ಇಲ್ಲಿ 5 ರಿಮೈಂಡರ್ ಉಳಿಯುತ್ತೆ, ಸೆಕೆಂಡ್ ಕೇಸಲ್ಲಿ 3 ರಿಮೈಂಡರ್ ಉಳಿಯುತ್ತೆ. ಫಾರ್ ದಿಸ್ ಕ್ವಶನ್ 24 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ ಸಂಖ್ಯೆ 6. 2 ಇಂಟು 3 ಇಂಟು 7, 2 ಇಂಟು 3 ಇಂಟು 11, 2 ಇಂಟು 3 ಇಂಟು 4 ಇಂಟು 5 ಇದರ ಮಾಸವನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಅಂದರೆ ಫೈಂಡ್ ದ HCF ಅಂತ ಕೊಡ್ತಾರೆ. ವೆರಿ ಸಿಂಪಲ್. ಇಲ್ಲಿ ನೋಡಿ, ಇದೊಂದು ಸಂಖ್ಯೆ, ಇದೊಂದು ಸಂಖ್ಯೆ, ಇದೊಂದು ಸಂಖ್ಯೆ. ನಾವು ಫಸ್ಟೇ ನೋಡಿದ್ವಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿ. ಇದರಲ್ಲಿ ಫ್ಯಾಕ್ಟರ್ 2 3 7 ಇದೆ, 2 3 11 ಇದೆ, 2 3 4 5 ಇದೆ. ಕಾಮನ್ ಯಾವ್ದಾವ್ದಿದೆ ನೋಡಿ, 2 ಮತ್ತೆ 3, 2 ಮತ್ತೆ 3, 2 ಮತ್ತೆ 3. ಬೇರೆ ಯಾವುದು ಕಾಮನ್ ಇಲ್ಲ. ಕಾಮನ್ ಇಲ್ಲ ಅಂತ ಅಂದರೆ ಬರೆಯೋ ಅವಶ್ಯಕತೆ ಇಲ್ಲ. 2 ಇಂಟು 3 ಕಾಮನ್ ಇದೆ, ಮೂರರಲ್ಲೂ ಕಾಮನ್ ಇರಬೇಕು. ಇಲ್ಲ ಅಂತ ಅಂದರೆ 1 HCF ಆಗುತ್ತೆ. 2 3s 6, 6 ಈಸ್ ದ ಆನ್ಸರ್. ಅಷ್ಟೇ ಉತ್ತರ. ಇಲ್ಲಿ ನಾನು ಹೈಯೆಸ್ಟ್ ಮಾತ್ರ ತಗೋಬೇಕಾಗಿತ್ತಲ್ಲ ಸರ್, ಎರಡೇ ಯಾಕೆ ತಗೊಂಡ್ರಿ? ಇದು ಫ್ಯಾಕ್ಟರ್ಸ್ ಅಲ್ಲ, ಪ್ರೈಮ್ ಫ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಹೇಗೆ ಗೊತ್ತಾಯಿತು? 2 ಇಂಟು 3 ಇಂಟು 4 ಇಂಟು 5 ಇದೆ. ಇಂಟು ಬಂದರೆ ಪ್ರೈಮ್ ಫ್ಯಾಕ್ಟರ್ಸ್. ನಾವು ಯಾವುದೇ ಒಂದು ಸಂಖ್ಯೆ ಡಿವೈಡ್ ಮಾಡ್ತಾ ಹೋಗ್ತೀವಿ. 2 1s 2, 2 8s 16, 6 18 ಮತ್ತು 3 2s 6. 2 ಇಂಟು 3 ಇಂಟು 3 ಇಂಟು 2 ಬರೀತೀವಲ್ಲ, ಇದನ್ನು ಏನು ಮಾಡಿದ್ದಾರೆ? ಈ ಥರ ಕೊಟ್ಟಿದ್ದಾರೆ ಅಷ್ಟೇ. ಹಾಗಾಗಿ ಇದು ಪ್ರೈಮ್ ಫ್ಯಾಕ್ಟರ್ಸ್ ಆಗುತ್ತೆ, ಫ್ಯಾಕ್ಟರ್ಸ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಯಾವ್ದು ಕಾಮನ್ ಇರುತ್ತೆ ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫ್ಯಾಕ್ಟರ್ ಕೊಟ್ಟಿದ್ರೆ ಜನರಲಿ ನಾವು ಗ್ರೇಟೆಸ್ಟ್ ನಂಬರ್ ತಗೊತಾ ಇದ್ದೀವಿ. ಈ ಪ್ರಶ್ನೆಗೆ 6 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. 2 to the power of 3 into 3 into 7, 2 to the power of 4 into 3 square into 7 square, 2 into 3 cube into 7 cube. ಇಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. LCM ಕೂಡ ಕೇಳಬಹುದು, HCF ಕೂಡ ಕೇಳಬಹುದು. ಈ ಪ್ರಶ್ನೆಗೆ ನಾನು LCM ಮಾಡುವಾಗ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದನ್ನ ಹೊರತುಪಡಿಸಿ HCF ಅಲ್ಲಿ ಏನಾದರೂ ಡೌಟ್ಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಜೊತೆಗೆ ನಾವೇನು ಕ್ಲಾಸಸ್ ಮಾಡ್ತಾ ಇದ್ದೀವಿ ಇದರ PDF ಅನ್ನ ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ PDF ನೆಸೆಸರಿ ಇದೆ, PDF ಬೇಕು ಅಂತ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಹೋಗಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅದನ್ನು ಟಚ್ ಮಾಡಿ ಜಾಯ್ನ್ ಆಗಿ ಫ್ರೀಯಾಗಿ PDF ಅನ್ನ ಪಡ್ಕೊಳ್ಳಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ, ಎಲ್ಲರಿಗೂ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆಯಾ? ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಬಾಯ್ ಬಾಯ್.